ಇಬ್ರಾಯರಿಗೆ ಬರೆದ ಪತ್ರಿಕೆ 13:20. ಕುರಿ ಹಿಂಡಿಗೆ ಮಹಾಕುರುಬ ಆಗಿರುವ ನಮ್ಮ ಕರ್ತ ಯೇಸುವನ್ನು ನಿತ್ಯ ಒಡಂಬಡಿಕೆಯ ರಕ್ತದ ಮೂಲಕ ಸಮಾಧಾನದ ದೇವರು ಸತ್ತವರೊಳಗಿಂದ ಜೀವಂತವಾಗಿ ಬರಮಾಡಿದರು. ಈಗ ಯೇಸಪ್ಪನನ್ನು ದೇವರು ಸತ್ತವರೊಳಗಿಂದ ಜೀವಂತವಾಗಿ ಬರಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಿತ್ಯ ಒಡಂಬಡಿಕೆಯ ರಕ್ತ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 10:11-14. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತಹ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಪವಿತ್ರರಾಗುತ್ತಿರುವವನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಸೊ ಈಗ ಯೇಸಪ್ಪನ ರಕ್ತ ಅವರನ್ನು ನಿರಂತರವಾಗಿ ಸಿದ್ಧಿಗೆ ತಂದಿದೆ ಅಂತೇಳಿ ನಾವು ನೋಡಿದ್ದೇವೆ. ಅಂದರೆ ಅವರಿಂದ ಪಾಪವನ್ನು ತೆಗೆದುಹಾಕಿದೆ. ಸೊ ಈಗ ಪಾಪವು ಅವರ ಜೀವನದಲ್ಲಿ ಸೋತು ಹೋದ್ರಿಂದ ಮರಣವು ಸಮೇತ ಸೋತು ಹೋದಂತೆ. ಯಾಕಂದರೆ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 15:56 ಮರಣದ ಕೊಂಡಿ ಪಾಪವೇ. ಅದಕ್ಕಂತೇಳಿ ನಾವು ನೆಕ್ಸ್ಟ್ ವರ್ಸಲ್ಲಿ ನೋಡ್ತಾ ಇದ್ದೇವೆ 57. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಸೊ ಈಗ ನಾವು ಈ ಜಯವನ್ನು ಯಾವ ರೀತಿ ಪಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಕರ್ತನಾದ ಯೇಸಪ್ಪನ ಮುಖಾಂತರ. ಅದಕ್ಕಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ ಅಪೊಸ್ತಲ ಕೃತ್ಯಗಳು 2:24. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಸೊ ಈಗ ಪಾಪ ಸೋತು ಹೋದ ಕಾರಣದಿಂದ ಮರಣ ಸಮೇತ ಸೋತು ಹೋಯಿತು. ಮರಣ ಸೋತು ಹೋಯಿತು ಅಂತಂದರೆ ಮರಣದ ಅಧಿಕಾರ ಹೊಂದಿರುವ ಅಪವಾದಿ ಸಮೇತ ಸೋತು ಹೋದಂಗೆ. ಮರಣದ ಅಧಿಕಾರ ಹೊಂದಿರುವ ಅಪವಾದಿಗೆ ಯೇಸಪ್ಪನ ಮೇಲೆ ಅಧಿಕಾರವಿಲ್ಲ. ಅದೇ ರೀತಿಯಾಗಿ ಯೇಸಪ್ಪನ ರಕ್ತವನ್ನು ಅಂಗೀಕರಿಸಿದ ನಮ್ಮ ಮೇಲೂ ಸಮೇತ ಅಪವಾದಿಗೆ ಅಧಿಕಾರವಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಯೇಸಪ್ಪನ ರಕ್ತ ಪಾಪವನ್ನು ತೆಗೆದುಹಾಕಿದೆ, ಅದರಿಂದಾಗಿ ಮರಣವನ್ನು ಸೋಲಿಸಿದೆ. ಅದರಿಂದಾಗಿ ಮರಣದ ಅಧಿಕಾರವುಳ್ಳ ಅಪವಾದಿಯನ್ನು ಸೋಲಿಸಿದೆ. ಅದರಿಂದಾಗಿ ಪಾತಾಳವನ್ನು ನಾಶ ಮಾಡಿದೆ. ಸೊ ಆದ್ದರಿಂದ ಯೇಸಪ್ಪನ ರಕ್ತ ಸಮಾಧಿಯನ್ನು ತೆರೆದಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ.